ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ. ವೆಲ್ಕಮ್ ಟು ಡೇ 2 ಆಫ್ ಮೈಸೂರು. ಸೊ ಇವಾಗ ಮಾರ್ನಿಂಗ್ ಆಗಿದೆ. ಮಾರ್ನಿಂಗ್ ನಮ್ಮ ಅಪ್ಪು ಸರ್ನ ದರ್ಶನ ಮಾಡಿಕೊಂಡು ನಾವಿವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ನೋಡಿದ್ರು ಅಪ್ಪು ಸರ್ ಇರ್ತಾರೆ. ಸೊ ನಾವು ನಿಜವಾಗ್ಲೂ ಒಂಥರ ಬದುಕಿದ್ರೆ ಹಂಗೆ ಬದುಕಬೇಕಪ್ಪ ಅಂತ ಪ್ರತಿಯೊಬ್ಬರಿಗೂ ನಿದರ್ಶನವಾಗಿ ತೋರಿಸಿರುವಂಥ ನಮ್ಮ ಅಪ್ಪು ಸರ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಬನ್ನಿ ಬ್ರೇಕ್ಫಾಸ್ಟ್ಗೆ ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ಮೈಸೂರಿಗೆ ಬಂದಮೇಲೆ ಈ ಹೋಟೆಲ್ಗಂತೂ ಪ್ರತಿಯೊಬ್ಬರು ಬಂದೇ ಬರ್ತಾರೆ. ಸೊ ನೀವೇನಾದರೂ ಬಂದಿದ್ರೆ ಖಂಡಿತ ನಿಮ್ಮ ಅನಿಸಿಕೆನ ನಿಮ್ಗೇನು ಅನ್ನಿಸ್ತು ಟೇಸ್ಟು ಅದನ್ನೆಲ್ಲ ನಂಗೆ ಶೇರ್ ಮಾಡಿ. ನನಗೇನು ಅನ್ನಿಸ್ತು ಅಂತ ನಾನು ಕೂಡ ಶೇರ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಸೊ ಮೈಸೂರಿಗೆ ಬಂದಮೇಲೆ ಹನುಮಂತು ಪಲಾವ್ ತಿನ್ನಬೇಕು ಅಂತ ಬಂದಿದ್ದು. ಪಲಾವ್ ಅಲ್ಲ ಗೈಸ್, ಬಿರಿಯಾನಿ, ಚಿಕನ್ ಬಿರಿಯಾನಿ ಒಚ್ಚು. ಎದ್ಬಿಟ್ಟು ಹಂಗೆ ಬಂದ್ಬಿಟ್ಟವಳೆ ಅರ್ಜೆಂಟಲ್ಲಿ ತಿನ್ನಲೇಬೇಕು ಅಂತ. ಸೊ ನಾವು ಕೂಡ ಬಿರಿಯಾನಿ ತೊಗೊಂಡ್ವಿ. ಬಿರಿಯಾನಿ ಬಂದ್ಬಿಟ್ಟು ಗ್ರೀನ್ ಮಸಾಲ ಮಾಡಿದ್ದಾರೆ. ಸೊ ಬೋಟಿ ಚಾಪ್ಸ್, ಮಟನ್ ಚಾಪ್ಸು. ನಾವು ಮಟನ್ ಬಿರಿಯಾನಿ ತೊಗೊಂಡ್ವಿ, ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿಲ್ಲ. ಸೊ ಏನು ಗೊತ್ತಾ, ಗಂಗವ್ರು ಯಾವಾಗಲೂ ಚಿಕನ್ನ ಜಾಸ್ತಿ ತಿಂತಿರ್ತೀವಿ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಾಗ ಜಾಸ್ತಿ ಮಟನ್ನ ಪ್ರಿಫೇರ್ ಮಾಡ್ತೀವಿ ನಾವು. ಸೊ ಅದರಿಂದ ಮಟನ್ ಬಿರಿಯಾನಿ ಓಕೆ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಿಮಗೆ ಜಾಸ್ತಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಪುದೀನ ಅದೆಲ್ಲ ಸಿಗ್ತಾ ಇರುತ್ತಲ್ಲ ಬಿರಿಯಾನಿಲಿ, ಅದೆಲ್ಲ ಏನೂ ಇಲ್ಲ. ನೋ ಡಿಸ್ಟರ್ಬಿಂಗ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿತ್ತು, ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ ಅನಿಸ್ತು. ಅವ್ರವ್ರ ಪರ್ಸ್ನಲ್ ಒಪಿನಿಯನು ನಿಮ್ಗೇನು ಅನ್ನಿಸ್ತು ಅಂತ ಶೇರ್ ಮಾಡಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬಂದು ಒಬ್ಬೊಬ್ಬರು ಫ್ರೆಶ್ ಅಪ್ ಆಗೋಣ ಅಂತ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾ ಇದ್ವಿ. ನೋಡ್ಬೋದು ಇದ್ರ ವ್ಯೂ ನಾವು ಓಪನೇ ಮಾಡಿರಲಿಲ್ಲ, ಯಾಕಂದರೆ ನೈಟ್ ಬಂದಿತ್ತಲ್ವಾ. ಸೊ ಏನು ಕಾಣಿಸಲ್ಲ ಅಂತ. ಎಷ್ಟು ಗಲೀಜಾಗಿದೆ ನೋಡಿ, ಇದೇ ಹೈಜಿನ್ ಇಲ್ಲ ಅಂತ ಹೇಳಿದ್ದು ನನಗೆ. ಕಿಟಕಿ ಎಲ್ಲ ಗಲೀಜಾಗಿತ್ತು. ಅಂದರೆ ನಮ್ಮ ಮೇನ್ ರೋಡ್ ಪಕ್ಕನೇ. ಸೊ ಕನ್ವೀನಿಯೆಂಟ್ ಆಗಿತ್ತು ಹೋಗೋದಕ್ಕೆಲ್ಲ ಬಂದ್ಬಿಟ್ಟು. ಸೊ ನಮಗಿವಾಗ ರೆಡಿ ಆಗಿಬಿಟ್ಟು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ ಗೈಸ್. ಎಷ್ಟೊಂದು ಸತಿ ಬಂದಿದ್ದೀವಿ ಮೈಸೂರಿಗೆ, ಬಟ್ ನಮ್ಗೆ ಮೈಸೂರು ಪ್ಯಾಲೇಸ್ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗಿಬಿಟ್ಟು ಇವಾಗ ಎಕ್ಸಾಕ್ಟ್ಲಿ ಒಂದು 11:30 12 ಅರೌಂಡ್ ಆ ಥರ ಆಗ್ತಿದೆ. ಸೊ ಹೋಗೋಣ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು, ಮಕ್ಳಿಗಾದರೆ 70 ರುಪೀಸು, ದೊಡ್ಡವ್ರಿಗಾದರೆ 40 ರುಪೀಸ್ ಮಕ್ಕಳಿಗೆ, 80 ರುಪೀಸ್ ಏನೋ ದೊಡ್ಡವ್ರಿಗೆ. ತೊಗೊಂಡು ಒಳಗಡೆ ಎಲ್ಲ ಹೋಗೋಣ, ಹೇಗಿದೆ ಅಂತ ಕೂಡ ನೋಡೋಣ. ಸೊ ಆಚೆಯಿಂದ ನೋಡ್ಬೋದು ಯಾವ ಥರ ಇದೆ ಅಂದರೆ ಎಷ್ಟೊಂದು ಜನ ಗೈಸ್. ಸೊ ಏನಂತಾರೆ, ಭೂಮಿ ಯಾವತ್ತಿದ್ರೂ ಶಾಶ್ವತ ಅಂತ ಹೇಳ್ತಾರಲ್ವ, ಅದೇ ರೀತಿ ಭೂಮಿ ಯಾವತ್ತಿದ್ರೂ ಶಾಶ್ವತ, ಇತಿಹಾಸ ಶಾಶ್ವತ, ಅದಕ್ಕೆ ಒಂದು ಹೆಸರು ಮಾಡಿ ಅಂತ ದೊಡ್ಡವರು ಹೇಳ್ತಾನೆ ಇರ್ತಾರೆ. ಸೊ ಇವಾಗ ನಮ್ಮ ರಾಜ್ಕುಮಾರ್ ಸರ್ನ ಎಷ್ಟು ಥರಗಳು ಥರ ಬರ್ತಾಯಿದ್ರು ಕೂಡ ಜನಗಳು ಎಷ್ಟು ನೆನಪಿಟ್ಕೊತಾರೆ. ಅವರ ಹೆಸರು ಒಂಥರ ಇರುತ್ತೆ, ಇತಿಹಾಸದಲ್ಲಿ ಇರುತ್ತೆ ಯಾವಾಗಲೂ ಕೂಡ. ಎಷ್ಟು ವರ್ಷಗಳಾದರೂ ಅದನ್ನು ಅಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗೆ ಇವೆಲ್ಲನೂ ಕೂಡ ಅಷ್ಟೇ. ರಾಜರು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವಾಗೆಲ್ಲ ಬರೀ ಇದೇ ಕೆಲಸ ಅಂತ ಅನಿಸುತ್ತೆ. ಸೊ ಕಲ್ಲಲ್ಲಿ ವಿತೌಟ್ ಸಿಮೆಂಟು ಎಲ್ಲನೂ ಕೂಡ ಎಷ್ಟು ಗಟ್ಟಿಯಾಗಿ ಅವರು ಡಿಸೈನ್ಸ್ ಆಗಿರ್ಬೋದು. ನಾವಿವಾಗಂತೀವಿ ವಾಟ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾ ಇರ್ತೀವಿ. ಸೊ ಮೈಸೂರು ಪ್ಯಾಲೇಸ್ನ ನೋಡಿದ್ಮೇಲೆ ನಿಜವಾಗ್ಲೂ ಆಗಿನ ಕಾಲದವರೇ ನಿಜವಾಗ್ಲೂ ಬುದ್ಧಿವಂತರು ಅಂತ ಅನ್ಸುತ್ತೆ. ಬುದ್ಧಿವಂತರಲ್ಲ, ಅತಿ ಬುದ್ಧಿವಂತರು ಅಂತ ಅನಿಸುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ನೋಡಿದೆವು, ತುಂಬ ಚೆನ್ನಾಗಿತ್ತು. ಸೊ ವೆಲ್ ಮೇಂಟೈನ್ಡ್ ಅಂತ ಅನ್ಬೋದು. ಇವೆಲ್ಲ ಮೇಂಟೈನ್ ಮಾಡಿದ್ರೆ ಮಾತ್ರ ಅದನ್ನು ನೀಟಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಮ್ಮ ಮೈಸೂರು ಇದಕ್ಕೆ ಅನಿಸುತ್ತೆ ಫೇಮಸ್ ಆಗಿರೋದು. ಸೊ ಇಲ್ಲಿಗೆ ಬಂದಮೇಲೆ ಒಂಥರ ಎಷ್ಟು ಚೆನ್ನಾಗಿದೆಯಲ್ಲ, ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆಯಲ್ವಾ. ಎಷ್ಟು ಚೆನ್ನಾಗಿ ಇವೆಲ್ಲ ಬೆಳ್ಳಿ ಚೇರ್ಸು, ಬೆಳ್ಳಿ ಮತ್ತು ಮಿರರ್ಸು ಆ ಥರ ಎಲ್ಲ. ಸೊ ಅದನ್ನೆಲ್ಲ ಮುಟ್ಟಕ್ಕೆಲ್ಲ ಬಿಡಲ್ಲ, ಸ್ವಲ್ಪ ದೂರದಿಂದನೇ ನೋಡಬೇಕು. ನೋಡ್ಬೋದು ಈ ಥರ ಏನೋ ಚರ್ಚೆ ಮಾಡೋ ಪ್ಲೇಸ್ ಅನಿಸುತ್ತೆ ಗೈಸ್ ಇದು. ಸೊ ರಾಜರು, ರಾಣಿಯರು, ಮಂತ್ರಿಗಳು, ಆಮೇಲೆ ಮೇಕಪ್ ಮಾಡ್ಕೊಳ್ಳೋ ಪ್ಲೇಸೋ ಏನೋ ಗೊತ್ತಿಲ್ಲ. ಇದಂತೂ ಫೈಟ್ ಮಾಡೋವಂಥ ಪ್ಲೇಸ್ ಅಂತ ಅನಿಸುತ್ತೆ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಬಾಹುಬಲಿ ಫಿಲಮಲ್ಲಿ ನೋಡಿದ್ವಲ್ಲ, ಅವರು ಯುದ್ಧ ಮಾಡೋಕ್ಕೆ ಬರ್ತಾರಲ್ಲ ಬುಲ್ ಜೊತೆ, ಆ ಥರ ಪ್ಲೇಸ್ ಇದೆಯಲ್ಲ ಹಂಗಿತ್ತು. ನಾವು ಅದೆಲ್ಲ ನಿಜವಾಗ್ಲೂ ಇರಲ್ವೇನೋ, ಅದೆಲ್ಲ ಆರ್ಟಿಫಿಷಿಯಲ್ ಅಂತ ಅಂದ್ಕೊಂಡಿದ್ದೆ. ಮೈಸೂರು ನೋಡಿದ ಮೇಲೆ ಗೊತ್ತಾಗುತ್ತೆ ನಿಜವಾಗ್ಲೂ ಇದೆಲ್ಲ ಪ್ಲೇಸಸ್ ಇದೆ, ಇರೋದಕ್ಕೆ ನಾವು ಅವರು ಫಿಲಮಲ್ಲಿ ತೋರಿಸ್ತಿರೋದು ಅಂತಂದ್ಬಿಟ್ಟು. ಇತಿಹಾಸ ಅನ್ನೋದು ನಿಜವಾಗ್ಲೂ ಇರೋದಕ್ಕೆ ನಾವು ಇವಾಗಲೇ ಜೀವನ ಮಾಡ್ತಿರೋಕ್ಕೆ ಸಾಧ್ಯ. ಸೊ ಶೆಗೆ ಅಂತೂ ಸುರಿತಾ ಇತ್ತು, ಎಷ್ಟು ಶೆಗೆ ಆಯಿತು ಗೊತ್ತಾ. ಬಟ್ ಓಕೆ, ಬಿಸಿಲಿರಲಿಲ್ಲ ಅಷ್ಟೇ. ಸೊ ನನಗೆ ಇದು ಇಷ್ಟ ಆಯಿತು ಗೈಸ್, ಈ ಥರ ಮಾಡಿರೋದು. ಫುಲ್ಲು ಉದ್ದಕ್ಕೆ ಆ ರಾಜ ಇದ್ರಲ್ಲ, ಅವ್ರಿಗಾದರೂ ಗೊತ್ತಿತ್ತಾ ಎಲ್ಲೋಗಿ ನಾವಿಲ್ಲಿ ಬರ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಎಷ್ಟೊಂದು ಪ್ಲೇಸಸ್ಸು ನಮಗೆ ವಿಸಿಟ್ ಮಾಡೋದಕ್ಕೆ ಅಲ್ಲಿ ಚಾನ್ಸ್ ಕೊಟ್ಟಿಲ್ಲ. ಸೊ ನಾವು ನೋಡಿರೋದಕ್ಕೇ ಅಯ್ಯೋ ಅನಿಸುತ್ತೆ, ಇನ್ನು ಒಳಗಡೆ ಎಲ್ಲ ಇನ್ನೂ ಏನಿರ್ಬೋದಲ್ವಾ. ಸೊ ಇದು ಅಷ್ಟೇ ಕಲರ್ ಕಾಂಬಿನೇಷನ್, ವಾವ್ ಇದೆಲ್ಲ ಕಲರ್ ಕಾಂಬಿನೇಷನ್ ಆವಾಗಲೇ ಇತ್ತಾ ಅಥವಾ ಇವರೇನಾದರೂ ಈ ಥರ ರಿನೋವೇಷನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿದ್ರೆ ಮಾತ್ರ ಮತ್ತೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು.
ಸೊ ಬೆಳ್ಳಿ ಡೋರು, ಬೆಳ್ಳಿ ಚೇರು, ಬೆಳ್ಳಿ ಇದು ಎಲ್ಲ ಬೆಳ್ಳಿ ಎಲ್ಲ ಆ ಥರ ಇತ್ತು. ಇದೆಲ್ಲ ನೋಡ್ಬೋದು. ಏನಾದರೂ ಮಾತುಕತೆ ಮಾಡಬೇಕಾದ್ರೂ ಏನೋ ಅಲ್ಲಿ ವೈಟ್ ಕಲರ್ ಮೇಲ್ಗಡೆ ಕಾಣಿಸ್ತಿದೆಲ್ಲ ಕುತ್ಕೊಂಡು ನೋಡೋ ಥರ ಏನೋ ಸಮಥಿಂಗ್ ನಿಜವಾಗ್ಲೂ ನಾವು ಫಿಲಮಲ್ಲಿ ನೋಡ್ತೀವಲ್ಲ ಅದಕ್ಕಿಂತ ಅದ್ದೂರಿಯಾಗಿತ್ತು. ಯಾವುದನ್ನೇ ಆಗಲಿ ನಾವು ಡೈರೆಕ್ಟಾಗಿ ನೋಡಿದಾಗಲೇ ಅದನ್ನು ನಮಗೆ ಗೊತ್ತಾಗುತ್ತೆ, ಅಂದರೆ ಅದನ್ನು ಫೀಲ್ ಮಾಡೋಕ್ಕಾಗುತ್ತೆ. ನಾವು ಎಷ್ಟೇ ನಾವು ವೀಡಿಯೋಸಲ್ಲಿ ತೋರಿಸಿದ್ರು ಕೂಡ ಅಷ್ಟು ನಮಗೆ ಕ್ಯಾಮ್ರಾ ಜಸ್ಟಿಸ್ ಮಾಡಲ್ಲ. ನೀವು ಒಂದು ಸತಿ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಒಂದು ಸತಿ ಮೈಸೂರು ಪ್ಯಾಲೇಸ್ ನೋಡಿಲ್ಲ ಅಂತಂದರೆ ಡೆಫಿನೆಟಾಗಿ ನೋಡಿ. ಕೆಲವೊಂದು ಸತಿ ಎಷ್ಟೇ ಕಷ್ಟಪಟ್ಟರು ಕೆಲವೊಂದು ಪ್ಲೇಸಸ್ನ ನೋಡೋಕ್ಕೆ ಆಗಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಬೆಳ್ಳಿ ಬಾಗಿಲು ನೋಡ್ಬೋದು. ಈ ಥರ ಎಷ್ಟು ಬಾಗಿಲಿದೆ ಗೊತ್ತಿಲ್ಲ, ನಮಗೆ ಕಾಣಿಸೋ ಥರ ಮಾಡಿರೋದು ಮಾತ್ರ, ಅಂದರೆ ನಾವು ಆನ್ ದಿ ವೇ ಹೋಗ್ಬೇಕಾದ್ರೆ ಕಾಣಿಸೋ ಥರ ಮಾಡಿರೋದು 1-2. ಸೊ ಇದೆಲ್ಲ ಬೆಳ್ಳಿನೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಸೊ ಓಕೆ, ಮೈಸೂರು ಪ್ಯಾಲೇಸ್ ಎಲ್ಲ ನೋಡಿದ್ವಿ, ನಮ್ಗೆ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ರಾಜರು ಎಂಥ ಜೀವನ ಬದುಕಿದಾರಪ್ಪ ಅನ್ನೋ ಥರ ಅಂತ ಅನ್ನಿಸ್ತಿತ್ತು. ಇದಾದಮೇಲೆ ಬಲ್ಮುರಿ ಎಡಮುರಿ ಅಂತಾರಲ್ಲ, ಅಲ್ಲಿ ಒಂದು ಸ್ವಲ್ಪ ಹೊಚ್ಚಿಗೆ ವಾಟರಲ್ಲಿ ಆಟ ಆಡಿಸ್ಕೊಳ್ಳೋಣ ಅಂತ ಬಂದ್ವಿ. ನಮ್ಗೆ ಇಷ್ಟ ಆಗಲಿಲ್ಲ ಇಂದ ಏನಂದರೆ ನೀರು ಜಾಸ್ತಿ ಇರಲಿಲ್ಲ, ಫ್ಲೋ ಇರಬೇಕು, ಆವಾಗಲೇ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದಾದಮೇಲೆ ಅದನ್ನು ಕೂಡ ಬಿಟ್ಟು ಇವಾಗ ನಾವು ಸೂಪರಾಗಿರೋಂಥ ಪ್ರಕೃತಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಅಂತ ಹೇಳಬೇಕು. ಅಲ್ಲಿಗೆ ಬಂದಿದ್ದೀವಿ. ಎಲ್ಲಿ ಅಂತ ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ರಂಗನತಿಟ್ಟು ಪಕ್ಷಿಧಾಮ, ಸೊ ಅಲ್ಲಿಗೆ ಬಂದಿದ್ದೀವಿ. ವಚ್ಚುಗೆ ನಾವು ಚಿಕ್ಕವಳಿದ್ದಾಗ ಜಾಸ್ತಿ ಟ್ರಾವೆಲ್ ಮಾಡ್ತಿದ್ವಿ. ಅವ್ಳಿಗೆ ಅಷ್ಟೊಂದು ಅಂದರೆ ನೆನಪಿರ್ತಿರ್ಲಿಲ್ಲ. ನಾವು ಇನ್ನು ಮುಂದೆ ಏನು ಟ್ರಾವೆಲ್ ಮಾಡ್ತೀವಿ ಅಲ್ಲ, ಅದೆಲ್ಲ ಅವಳಿಗೆ ನೆನಪಿರುತ್ತೆ. ಸೊ ಅದಕ್ಕೋಸ್ಕರ ಪ್ರಕೃತಿ ಜೊತೆ ನನಗನ್ನಿಸ್ತು ನಿಜವಾಗ್ಲೂ ಇಲ್ಲೇನಾದರೂ ರೂಮ್ ಫೆಸಿಲಿಟಿ ಇದ್ದರೆ ಒಂದಿನ ಇದ್ಬಿಟ್ಟು ಒಂದು 5 o'clock ಅಷ್ಟರಲ್ಲಿ ಆ ಪಾರ್ಕ್ ಇದೆಯಲ್ಲ ಗೈಸ್, ಅಲ್ಲಿ ಪಾರ್ಕ್ ಇನ್ ದ ಸೆನ್ಸ್ ಅದರ ಒಳಗಡೆ ಹೋಗಬೇಕಾದ್ರೆ ಅಲ್ಲಿ ನಿಜವಾಗ್ಲೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಎಷ್ಟು ಖುಷಿ, ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ಅನ್ನಿಸ್ತು. ಬಟ್ ಅದು ಫೆಸಿಲಿಟಿ ಅಲ್ಲಿಲ್ಲ. ಪಕ್ಷಿಗಳು ನಿಜವಾಗ್ಲೂ ಅದಕ್ಕೆ ಹೆಂಗೆ ದಾರಿ ಗೊತ್ತಾ, ನಾವು ಅಂದ್ಕೊಳ್ತೀವಿ ಮನುಷ್ಯರು ಮಾತ್ರ ಬುದ್ಧಿವಂತರು ಅಂತ ಅಂದ್ಬಿಟ್ಟು, ಪ್ರಾಣಿಗಳು ನಮಗಿಂತ 1000 ಪಟ್ಟು ಬುದ್ಧಿವಂತಿಕೆ ಇರುವಂಥವು. ನಿಜವಾಗ್ಲೂ ಅವೆಲ್ಲ ಮಕ್ಕಳನ್ನ ಬೆಳೆಸೋದಕ್ಕೆ ಅಂತ, ಅಂದರೆ ಸಂತಾನ ಉತ್ಪತ್ತಿಗೋಸ್ಕರ ಇಲ್ಲಿಗೆ ಬರ್ತವೆ ಅಂತ ಅವ್ರು ಹೇಳ್ತಿದ್ರು. ಅದು ನಿಜಾನ ಇಲ್ಲೋ ಗೊತ್ತಿಲ್ಲ, ಬಟ್ ನಿಜ ಅಂತಂದರೆ ಅವ್ರು ಹೇಳಿರೋ ನಿಜಾನೇ ಒಂದು 70-50% ನಿಜ ಇರ್ಬೋದು. ಯಾಕೆ ಅಂದರೆ ಅಲ್ಲೆಲ್ಲ ಬರೀ ಗೂಡು ಕಟ್ಟಿದ್ವು, ನೆಸ್ಟ್ ಕಟ್ಟಿದ್ವು, ಅದೊಂದು ಮನೆ ಥರ. ಇವೆಲ್ಲ 3 months 4 months ಬರ್ಡ್ಸ್ ಅಂತೆ, ಬಟ್ ಅಷ್ಟು ಉದ್ದ ಇದ್ದಾವೆ ನೋಡೋದಕ್ಕೆ. ಅವಷ್ಟೇ ಬೆಳೆಯೋದು ಅನಿಸುತ್ತೆ. ಅವೆಲ್ಲ ಎಲ್ಲೂ ಹೋಗ್ತಾ ಇಲ್ಲ. ನೆಸ್ಟಿಂದ ಅಂದರೆ ಏನಂತಾರೆ, ಆ ಗೂಡಿಂದ ಅಲ್ಲಿಂದ ಹೋಗ್ತಾನೇ ಇಲ್ಲ. ಅಷ್ಟು ಚೆನ್ನಾಗಿ ಅವ್ರ ಅಪ್ಪ ಅಮ್ಮ ಬರೋವರೆಗೂ ಹೆಂಗೆ ಕಾಯ್ತಿರ್ತಾರೆ ಅನ್ಬೋದು. ವೆರೈಟಿ ಪಕ್ಷಿಗಳು. ಇದು ನಿಜವಾಗ್ಲೂ ಅದ್ರ ಜೊತೆ ಮೊಸಳೆನೂ ಇತ್ತು, ತೋರಿಸ್ತೀನಿ ನಾನು ನಿಮಗೆ. ಎಷ್ಟು ಚೆನ್ನಾಗಿದ್ವು ಗೊತ್ತಾ, ಕ್ಯೂಟ್ಗೆ ವೆರೈಟಿ. ನಿಜವಾಗ್ಲೂ ನಾವು ಏನೋ ನೋಡಬೇಕು ಅಂತ ಹೋಗೋ ಬದಲು ನಮ್ಮ ಗೊತ್ತಿರೋವಂಥ ಪ್ಲೇಸಸ್ಸಲ್ಲೇ ಈ ಥರ ಸೀಸನ್ ಅಂತ ಹೇಳ್ತಾರಲ್ಲ, ಇವಾಗ ಸೀಸನ್ ಅಂತೆ ಅದಕ್ಕೆ, ಅಂದರೆ ಮಾರ್ಚು ಫೆಬ್ರವರಿ ಆ ಥರ ಸೀಸನಲ್ಲಿ ಇವು ಬರ್ತಾವಂತೆ. ಎಲ್ಲೆಲ್ಲಿಂದನೂ ಆಫ್ರಿಕಾ, ಆಸ್ಟ್ರೇಲಿಯಾ ಆ ಥರ ಇಂದ ಬರ್ತಾವಂತೆ. ಅದನ್ನು ಹೇಗೆ ಕಂಡುಹಿಡಿದ್ರು ಅದು ಆಸ್ಟ್ರೇಲಿಯಾ ಆಫ್ರಿಕಾ ಅಂತಂದರೆ, ಅವಾಗ ಪಕ್ಷಿಗಳು ಬರ್ತಿದ್ವಲ್ಲ, ಅದಕ್ಕೆ ಕಾಲಿಗೆ ಏನೋ ಒಂದು ಲೆಟರ್ ಥರ ಕಟ್ತಿದ್ವಂತೆ, ಇದು ಇಲ್ಲಿದು ಅದು ಅಲ್ಲಿದು ಅಂತಂದ್ಬಿಟ್ಟು. ಅದರಿಂದ ಇವೆಲ್ಲ ಟ್ರಾವೆಲ್ ಮಾಡ್ತವೆ ಅಂತಂದ್ಬಿಟ್ಟು ಗೊತ್ತಾಗಿದೆ. ಇದೆಲ್ಲ ಬಂದು ಮಕ್ಕಳೆಲ್ಲ ದೊಡ್ಡವಾದಮೇಲೆ ಅದ್ರ ಪಾಡಿಗೆ ಆ ಪ್ಲೇಸ್ಗೆ ಮತ್ತೆ. ಎಷ್ಟು ಬುದ್ಧಿವಂತೆ ಅಲ್ವಾ ಅವು, ಅಡ್ರೆಸ್ ಹೆಂಗೆ ಗೊತ್ತಾಗಿದೆ ಅಲ್ವಾ. ಸೊ ಮೊಸಳೆಗಳಂತೂ ತುಂಬ ಇತ್ತು. ಓಕೆ ಗೈಸ್, ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.